ಇಂಜೆಕ್ಷನ್ ಮಾಡಿಸಿಕೊಂಡಿರುವಂತಹ ಕೆಲವೇ ಕ್ಷಣಗಳಲ್ಲಿ ಮಹಿಳೆಯ ಸಾವಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡನಹಳ್ಳಿಯ ಅನುಷಾ ಮೃತ ಮಹಿಳೆಯಾಗಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಯ ವಿರುದ್ಧ ಮೃತಳ ಸಂಬಂಧಿಕರ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಸಹೋದರನ ಜೊತೆಗೆ ಚನ್ನಗಿರಿ ಆಸ್ಪತ್ರೆಗೆ ತೆರಳಿರುವಂತಹ ಅನುಷಾ ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ಬಳಲ್ತಾ ಇದ್ರು. ಪ್ರತಿ ತಿಂಗಳು ಇಂಜೆಕ್ಷನ್ ತೆಗೆದುಕೊಳ್ತಾ ಇರುವಂತಹ ಮಹಿಳೆ ಈಗ ಮೃತಪಟ್ಟಿದ್ದಾಳೆ. ಇವತ್ತು ಸಹ ಅದೇ ರೀತಿಯಾಗಿ ಇಂಜೆಕ್ಷನ್ಗಾಗಿ ಆಸ್ಪತ್ರೆಗೆ ಅಂತ ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ಇಂಜೆಕ್ಷನ್ ತೆಗೆದುಕೊಂಡ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಅನುಷಾ ಮೃತಪಟ್ಟಿದ್ದಾಳೆ. ಯಾವಾಗ ಅವಳು ಮೃತಪಡ್ತಾಳಲ್ಲ, ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಂಭಾಗದಲ್ಲಿ ಜೊತೆಗೆ ಮನೆ ಮುಂದೆ ಅವರ ಕುಟುಂಬಸ್ಥರು ದೊಡ್ಡ ಮಟ್ಟದಲ್ಲಿ ಆಕ್ರಂದನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತಂದೇಳಿ ಈಗ ಸತ್ತಿರ್ತಕ್ಕಂಥ ಯಮ್ಮನ ಹೆಸರು ಅನುಷಾ ಅಂತಂದೇಳಿ, ಅವ್ರದ್ದು ತವ್ರ ಮನೆ ತಿಪ್ಪಗೊಂಡನಹಳ್ಳಿ. ಎಷ್ಟು ವರ್ಷ? ವಯಸ್ಸು ಎಷ್ಟು? ಒಂದು 35 ವರ್ಷ ಸರ್. ಅವರು ದಾವಣಗೆರೆ ಕೊಟ್ಟು ಮದುವೆ ಮಾಡಿದ್ರು. ಇಲ್ಲಿ ಬಂದು ತವ್ರ ಮನೇಲಿ ಇತ್ತು 4 ದಿವಸ. ಈಗ ತವ್ರ ಮನೆಗೆ ಹೋಗೋದು ಬರೋದಿತ್ತಲ್ಲ, ಬಂದಿದ್ರು. ಅವ್ರದ್ದೇನೋ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವಳಿಗೆ. ಆ ಇಂಜೆಕ್ಷನ್ಗೆ ಅಂತಂದೇಳಿ ಬೆಳಗ್ಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರ ತಮ್ಮ ಕರ್ಕೊಂಬಂದಿದ್ರು ಸರ್. ನಾವ್ಯಾರೂ ಇರಲಿಲ್ಲ. ಬಂದಾಗ ಇಂಜೆಕ್ಷನ್ ಮಾಡಬೇಕು ಅಂದಾಗ ಅವ್ರ ತಮ್ಮನಿಗೇನೋ ಸ್ವಲ್ಪ ಹೊರಗೆ ಹೋದ್ರೆ ನಾವು ಇಂಜೆಕ್ಷನ್ ಕೊಡ್ತೀವಿ ಅಂದ್ರಂತೆ. ಆಯಿತು ಅಂತಂದೇಳಿ ಅವ್ರ ತಮ್ಮ ಹೊರಗಡೆ ಬಂದಾರೆ. ಆಯಮ್ಮಂಗೆ ನರಕ್ಕೆ ಕೊಟ್ಟಿದ್ದಾರೆ ಇಂಜೆಕ್ಷನ್ನ. ಕೊಟ್ಟ ತಕ್ಷಣ ಆಯಮ್ಮ ನಾಲ್ಗೆ ಕಡ್ಕೊಂಡು ಅಲ್ಲಿ ಬಿದ್ದಿದ್ದಾರೆ. ಬಿದ್ದರು ಅಂದ ತಕ್ಷಣ ಅವ್ರ ತಮ್ಮ ಒಳಗೆ ಹೋಗಿ ನೋಡಿದ್ದಾರೆ. ಅಷ್ಟೊತ್ತಿಗಲ್ಲೇ ನೋಡಿ ಹೋಗಿದೆ ಅಂತ ಹೇಳಿದ್ದಾರೆ. ಅವ್ರ ತಮ್ಮ ಊರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಹಿಂಗೆ ನಾಲ್ಗೆ ಕಡ್ಕೊಂಡು ಬಿದ್ದಿದ್ದಾಳೆ, ಅನ್ಕಾನ್ಶಿಯಸ್ ಆಗಿದ್ದಾಳೆ, ಬರ್ರಿ ಅಂತ ತಕ್ಷಣ ನಾವೆಲ್ಲ ಬಂದ್ವಿ. ಬರೋ ಅಷ್ಟಲ್ಲೇ ಹೋಗಿದ್ದೆ ಅಂತ ಅಂದರು ಸರ್. ಇನ್ನೇನಿಲ್ಲ, ಅವಳಿಗೆ ಯಾವ್ದ್ರಿಂದ ಸತ್ಲು ಏನಾಗಿದೆ ಅದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಈ ತರ ಇಂಜೆಕ್ಷನ್ ಕೊಟ್ಟ ತಕ್ಷಣ ಸಾಯ ಅಂತ ಕಾಯಿಲೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಸರ್. ಮುಂಚಿತವಾಗಿ ಗೊತ್ತಿರುತ್ತೆ. ಆಮೇಲೆ ಆಯಮ್ಮ ಯಾವಾಗಲೂ ಪ್ರತಿ ತಿಂಗಳು ಇಂಜೆಕ್ಷನ್ ತಾಂತಿದ್ಲು. ಆಮೇಲೆ ಇಂಜೆಕ್ಷನ್ ಕೊಡುವಾಗ ಇವ್ರು ಎಷ್ಟು ಡೋಸ್ ಕೊಟ್ಟರು, ಯಾವ ರೀತಿ ಕೊಟ್ಟರು ಏನಂತ ಗೊತ್ತಿಲ್ಲ ಸರ್ ನಮಗೆ. ಈಗಿನವರೆಗೂ ಯಾರು ಬಂದಿಲ್ಲ. ಈಗ ಒಂದು 10 ನಿಮಿಷದ ಕೆಳಗಡೆ ಡ್ಯೂಟಿ ಡಾಕ್ಟರ್ ಬಂದು ಅದೇನೋ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ರಿಯಾಕ್ಷನ್ ಆದ್ರೂ ಏನು ಅಂತಂದೇಳಿ ಹೇಳ್ತಾ ಇದಾರೆ. ಯಾವ್ದು ಅವರು ಹೇಳ್ತಾ ಇಲ್ಲ ಸರ್. ಅವ್ರು ಹೇಳ್ತಾ ಇಲ್ಲ, ಅವ್ರು ಕೊಟ್ಟು ತಾಂತಾರ. ಆಮೇಲೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಂತ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದಾರೆ ಸರ್. ನಮಗೆ ಏನು ಬೇಡ. ಈಗ ಅವಳು ಬರೀ 35 ವರ್ಷದ ಹುಡುಗಿ ಸತ್ತೋಗಿರೋದು. ನಮಗೆ ನ್ಯಾಯ ಬೇಕು. ಹೋಗಿರೋ ಜೀವ ತಂದ್ಕೊಡಲ್ಲ. ಆದ್ರೆ ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ನಾವು ಸಾರ್ವಜನಿಕರಿಗೆ ತೊಂದರೆ ಮಾಡಲ್ಲ. ನಾವು ಒಂದು ಕಡೆ ಇರ್ತೀವಿ. ನಮಗೆ ಬೇರೆ ಪೇಷಂಟ್ ಬರ್ತಕ್ಕಂಥದ್ದು ಜೀವಕ್ಕೆ ಬೆಲೆ ಐತೆ. ಈಗ ನಮ್ಮ ವಸ್ತು ಹೋಗಿದ್ದೆ ನಾವೆಷ್ಟು ಹೊಡೆದಾಡ್ತದವ, ಬೇರೆ ಜೀವಕ್ಕೆ ಅಷ್ಟೇ ಬೆಲೆ ಐತೆ, ಅಷ್ಟೇ ಬೆಲೆನೂ ಕೊಡ್ತೀವಿ. ನಾವು ಒಂದು ಕಡೆಗೆ ಇರ್ತೀವಿ. ನಮಗೇನು ನ್ಯಾಯ ಬೇಕು. ನ್ಯಾಯ ಬೇಕು. ಮುಂದೆ ಯಾರಿಗೂ ಇದು ಆಗಬಾರ್ದು.